ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು. 16ನೇ ಪ್ರಶ್ನೆಯನ್ನ ಗಮನಿಸಿ. ಗಾಳಿ ಯಂತ್ರಗಳ ಇಲ್ಲಿ ಒಂದು ಜಮೀನಿನ 2 ಕಡೆ 50 ಮೀಟರ್ ಮತ್ತು 40 ವರ್ಗಮೂಲ 3 ಎತ್ತರವಿರುವ 2 ಗಾಳಿ ಯಂತ್ರಗಳಿವೆ. ಆ 2 ಗಾಳಿ ಯಂತ್ರಗಳ ನಡುವಿನ ಒಂದು ಬಿಂದುವಿನಿಂದ ಅವುಗಳ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ 45 ಡಿಗ್ರಿ ಮತ್ತು 30 ಡಿಗ್ರಿ ಆಗಿರುತ್ತದೆ. ಹಾಗಾದ್ರೆ ಆ ಗಾಳಿ ಯಂತ್ರಗಳ ನಡುವಿನ ದೂರವನ್ನ ಹೇಳಬೇಕಾಗಿದೆ. ಸೊ ಇಲ್ಲಿ 50 ಮೀಟರ್ ಮತ್ತು 40 ವರ್ಗಮೂಲ 3 ಮೀಟರ್ ಎತ್ತರ ಇವೆ 2 ಗಾಳಿ ಯಂತ್ರಗಳು. ಸೊ ಇಲ್ಲಿ 2 ಗಾಳಿ ಯಂತ್ರಗಳಿದೆ. ಸೊ ಇದು 50 ಮೀಟರ್ ಆದರೆ ಸೊ ಇದೆಷ್ಟಿದೆ 40 ವರ್ಗಮೂಲ 3 ಮೀಟರ್ ಆಗಿದೆ. ಸೊ ಈ 2 ಗಾಳಿ ಯಂತ್ರಗಳ ನಡುವಿನ ಬಿಂದುವಿನಿಂದ, ಸೊ ನಡುವಿನ ಬಿಂದು, ಸೊ ಇವುಗಳ ನಡುವಿನ ಬಿಂದು, ಸೊ ಇಲ್ಲಿ ಯಾವುದೋ ಒಂದು ಬಿಂದುವಿನಿಂದ ಅವುಗಳ ಮೇಲ್ತುದಿ ಉನ್ನತ ಕೋನಗಳು ಕ್ರಮವಾಗಿ ಎಷ್ಟಿದೆ 45 ಡಿಗ್ರಿ ಹಾಗೂ 45 ಡಿಗ್ರಿ. ಸೊ ಇವುಗಳ ನಡುವಿನ ಕೋನ 45 ಡಿಗ್ರಿ ಹಾಗೂ 30 ಡಿಗ್ರಿ ಆಗಿದೆ ಅಂತ. 30 ಡಿಗ್ರಿ ಆಗಿದೆ. ಹಾಗಾದ್ರೆ ಈ ಒಂದು ಗಾಳಿ ಯಂತ್ರಗಳ ನಡುವಿನ ಅಂದ್ರೆ ಇಲ್ಲಿ ಎ ಬಿ ಸಿ ಡಿ ಇ ಅಂತ ತಗೊಂಡ್ರೆ, ಸೊ ಇಲ್ಲಿ ಬಿ ಸಿ ಅಂದ್ರೆ ಏನಾಯ್ತು, ಈ 2 ಗಾಳಿ ಯಂತ್ರಗಳ ನಡುವಿನ ದೂರವನ್ನ ಕಂಡು ಹಿಡಿಯಬೇಕು. ಅಂದ್ರೆ ಬಿ ಸಿ ಅಧಿಕ್ ಸಿ ಡಿ ಏನಾಗಿದೆ ಹೇಳಿ, ಈ ಒಂದು ಗಾಳಿ ಯಂತ್ರಗಳ ನಡುವಿನ ದೂರ ಆಗತ್ತೆ. ಸೊ ಇವುಗಳ ನಡುವಿನ ದೂರವನ್ನ ಹೇಳಬೇಕಾಗಿದೆ ನಾವು. ಬಿ ಸಿ ಪ್ಲಸ್ ಸಿ ಡಿ. ಸೊ ಗಾಳಿ ಯಂತ್ರಗಳ ನಡುವಿನ ದೂರ ಇಸ್ ಈಕ್ವಲ್ ಟು ಏನಾಗಿದೆ, ಬಿ ಸಿ ಪ್ಲಸ್ ಸಿ ಡಿ ಆಗಿದೆ. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಅನ್ನ ತಗೊಂಡ್ರೆ, ಸೊ ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ಅಲ್ಲಿ, ತ್ರಿಭುಜ ಎ ಬಿ ಸಿ ಅಲ್ಲಿ ಸೊ ಇಲ್ಲಿ 45 ಡಿಗ್ರಿಗೆ ಅಭಿಮುಖ ಬಾಹು ಎ ಬಿ ಆದರೆ ಬಿ ಸಿ ಏನಾಗುತ್ತೆ, ಪಾರ್ಶ್ವ ಬಾಹು ಆಗುತ್ತೆ. ಸೊ ಇಲ್ಲಿ ಬಿ ಸಿ ಅಳತೆ ಬೇಕು. ಹಾಗಾಗಿ ನಾವಿಲ್ಲಿ ಟ್ಯಾನ್ 45 ಡಿಗ್ರಿ ಈಕ್ವಲ್ ಟು ಏನಾಗಿದೆ, ಎ ಬಿ ಡಿವೈಡೆಡ್ ಬೈ ಬಿ ಸಿ ಆಗಿದೆ. ಸೊ ಇಲ್ಲಿ ಎ ಬಿ ಈಕ್ವಲ್ ಟು 50 ಇದೆ. ಸೊ ಟ್ಯಾನ್ 45 ಡಿಗ್ರಿ ಏನಾಗುತ್ತೆ ಹೇಳಿ, 1 ಆಗತ್ತೆ. ಈಕ್ವಲ್ ಟು ಎ ಬಿ ಎಷ್ಟಿದೆ 50 ಡಿವೈಡೆಡ್ ಬೈ ಬಿ ಸಿ. ಹಾಗಾಗಿ ಇಲ್ಲಿ ಬಿ ಸಿ ಈಕ್ವಲ್ ಟು ಏನಾಗುತ್ತೆ ಹೇಳಿ 50 ಮೀಟರ್. ಹಾಗಾದ್ರೆ ಇಲ್ಲಿ ಬಿ ಸಿ ಅಳತೆ ಎಷ್ಟು ಬಂದಿದೆ, 50 ಮೀಟರ್ ಆಗಿದೆ. ಈಗ ತ್ರಿಭುಜ ಸಿ ಡಿ ಇ ಅನ್ನ ಗಮನಿಸಿ. ಕೋನ ಸಿ ಗೆ ಅಭಿಮುಖ ಬಾಹು ಡಿಇ ಆದರೆ ಇದರ ಪಾರ್ಶ್ವ ಬಾಹು ಯಾವ್ದಾಗತ್ತೆ, ಸಿ ಡಿ ಆಗತ್ತೆ. ನಾವಿಲ್ಲಿ ಏನ್ ಮಾಡೋಣ, ಟ್ಯಾನ್ 30 ಡಿಗ್ರಿಯನ್ನ ಗಮನಿಸೋಣ. ಸೊ ಇಲ್ಲಿ ಟ್ಯಾನ್ 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ. ತ್ರಿಭುಜ ಸಿಡಿಇ ಅಲ್ಲಿ, ತ್ರಿಭುಜ ಸಿಡಿಇ ಅಲ್ಲಿ ಟ್ಯಾನ್ 30 ಡಿಗ್ರಿ ಏನಾಗುತ್ತೆ, ಡಿಇ ಡಿವೈಡೆಡ್ ಬೈ ಸಿ ಡಿ ಆಗತ್ತೆ. ಡಿಇ ಡಿವೈಡೆಡ್ ಬೈ ಸಿ ಡಿ. ಸೊ ಇಲ್ಲಿ ಡಿಇ ಅಳತೆ 40√3, 40√3 ಡಿವೈಡೆಡ್ ಬೈ ಸಿ ಡಿ. ಸೊ ಟ್ಯಾನ್ 30 ಡಿಗ್ರಿಯ ಬೆಲೆ ಏನಾಗಿದೆ, 1/√3. ಸೊ ಇದೇನಾಗುತ್ತೆ, ಸಿ ಡಿ ಈಕ್ವಲ್ ಟು 40√3 ಇಂಟು √3 ಆಗಿದೆ. ಸೊ ಇದೇನಾಗುತ್ತೆ 40 ಇಂಟು 3, √3 ಇಂಟು √3 ಏನಾಗುತ್ತೆ 3 ಆಗತ್ತೆ. ಸೊ ಸಿ ಡಿ ಈಕ್ವಲ್ ಟು ಏನಾಗುತ್ತೆ ಹೇಳಿ 120 ಮೀಟರ್. ಸೊ ನಮಗೀಗ ಏನ್ ಬೇಕಾಗಿದೆ, ಗಾಳಿ ಯಂತ್ರಗಳ ನಡುವಿನ ದೂರ ಬೇಕಾಗಿದೆ. ಸೊ ಗಾಳಿ ಯಂತ್ರಗಳ ನಡುವಿನ ದೂರ. ಸೊ ಇದೇನಾಗತ್ತೆ ಹೇಳಿ, ಗಾಳಿ ಯಂತ್ರಗಳ ನಡುವಿನ ದೂರ
BC ಪ್ಲಸ್ CD ಅಲ್ವಾ? ಸೊ BC ಪ್ಲಸ್ CD ಆಗಿದೆ. ಸೊ ಇಲ್ಲಿ BC ಯ ಉದ್ದ 50 ಮೀಟರ್ ಪ್ಲಸ್ CD ಯ ಉದ್ದ 120 ಮೀಟರ್. ಹಾಗಾಗಿ ಇಲ್ಲಿ ಇವುಗಳನ್ನ ಕೂಡಿದಾಗ 170 ಮೀಟರ್ ಆಗಿದೆ. ಸೊ ಇಲ್ಲಿ ಗಾಳಿ ಯಂತ್ರಗಳ ನಡುವಿನ ದೂರ 170 ಮೀಟರ್ ಆಗಿದೆ.